ಯಾಕೆ ಒಳ್ಳೆ ಕ್ವಾಲಿಟಿ ಪಿ ಪಿ ಎಫ್ ತುಂಬಾ ಇಂಪಾರ್ಟೆಂಟ್ ಅಂತ ನಿಮಗೆ ಈ ವಿಡಿಯೋಲ್ಲಿ ಗೊತ್ತಾಗುತ್ತೆ. ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಸೊ ನಮಗೆ ಒಂದು ಜೀಪ್ ಕಾಂಪಸ್ ಕಾರು ಪಿ ಪಿ ಎಫ್ ರಿಮೂವಲ್ಗೆ ಬಂದಿತ್ತು. ಸೊ ಇದಂತೂ ಸಿಕ್ಕಾಪಟ್ಟೆ ಕೆಲಸ ಹಿಡಿಯುತ್ತೆ. ಅಪ್ ಟು 3-4 ಡೇಸ್ ಕೆಲಸ ಹಿಡಿಯುತ್ತೆ. ಪಿ ಪಿ ಎಫ್ ಹಾಕೋಕ್ಕೆ ನಮಗೆ 8 to 10 hours ತೊಗೊಂಡ್ರೆ ಒಂದು ಕಾರ್ಗೆ, ರಿಮೂವಲ್ ಮಾಡೋಕ್ಕೆ 3 to 4 ಡೇಸ್ ಬೇಕಾಗುತ್ತೆ. ಈ ಕಾರಿಗೆ ಅರೌಂಡ್ 6 years ಬ್ಯಾಕ್ ಪಿ ಪಿ ಎಫ್ ಮಾಡಿಸಿದ್ದಾರೆ. ಅದು ಟಿ ಪಿ ಎಚ್ ಮೆಟೀರಿಯಲ್. ಸೊ ಟಿ ಪಿ ಯು ಆ್ಯಂಡ್ ಟಿ ಪಿ ಎಚ್ ಅಂತ ಬರುತ್ತೆ. ಟಿ ಪಿ ಯು ಬಂದು ಹೈ ಕ್ವಾಲಿಟಿ ಆ್ಯಂಡ್ ಇವಾಗ ಟ್ರೆಂಡಲ್ಲಿರೋ ಮೆಟೀರಿಯಲ್ ಅದು. ಟಿ ಪಿ ಹೆಚ್ ಬಂದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಲೋ ಕಾಸ್ಟ್ ಇರುತ್ತೆ. ಬಟ್ ಕಸ್ಟಮರ್ಗೆ ಇವರು ಸಿಕ್ಕಾಪಟ್ಟೆ ಕೊಟೇಶನ್ ಹಾಕಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅರೌಂಡ್ 1 lakh ಮೇಲೆ ತೊಗೊಂಡು ಈ ಮೆಟೀರಿಯಲ್ ಹಾಕಿದ್ದಾರೆ. ಕಸ್ಟಮರ್ಗೆ ಮೋಸ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಹತ್ರ ಬಂದಾಗ ನಾವು ಫಸ್ಟು ಪ್ರೊಸೀಜರ್ ಮಾಡೋದು, ನಾವು ಹೀಟ್ ಮಾಡಿ ಮೆಲ್ಟ್ ಮಾಡ್ತೀವಿ ಪಿ ಪಿ ಎಫ್ನ, ಅದನ್ನು ಸ್ಕ್ರೇಪ್ ಮಾಡ್ತೀವಿ. ಸೊ ನೆಕ್ಸ್ಟು ನಾವು ಪೆಟ್ರೋಲ್ ಹಾಕಿ ವೇಸ್ಟಲ್ಲಿ ಒರೆಸಿ ಆಮೇಲೆ ನೆಕ್ಸ್ಟು ಡೀಟೇಲಿಂಗ್ ಮಾಡಬೇಕಾಗಿದೆ. ನೀವು ಪಾರ್ಟ್ 2 ತನಕ ವೆಯ್ಟ್ ಮಾಡಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನೋಡಿ.